ಹಾಯ್ ಗೈಸ್ ವೀಕ್ಷಕರೇ, ಇವತ್ತು ನಾನು ಒಬ್ಬರನ್ನ ಪರಿಚಿತವಾದಂಥ ಬಂದಿದ್ದೀವಿ. ಇವತ್ತು ನಾನು ಬೆಳಿಗ್ಗೆ ಒಂದು ಪ್ಯಾಸೆಂಜರ್ ಕಾಲ್ ಮಾಡಿದ್ದೆ. ಆ ಕಾಲ್ ಮಾಡಿದಾಗ ಮಂಜಣ್ಣವ್ರು ಬಂದಿದ್ದರು, ದೊಡ್ಡಬಳ್ಳಾಪುರ. ಅದೇ 2 ವರ್ಷದಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಒಂದು ವೈರಲ್ ಆದ ಘಟನೆ ನೋಡಿದ್ದೀರಾ ಎಲ್ಲ. ಅಂಥ ವಿಶೇಷವಾದ ಒಂದು ವ್ಯಕ್ತಿನ ನಾವು ಇವತ್ತು ಪರಿಚಿತ ಮಾಡೋದಕ್ಕೆ ಬಂದಿದ್ದೀವಿ. ಅವ್ರದ್ದು ವಿಶೇಷತೆ ಏನು ಎಲ್ಲ ಕೇಳೋಣ ಬನ್ನಿ. ನಮಸ್ಕಾರ ಮಂಜಣ್ಣ ಅವರೇ. ನಮಸ್ಕಾರ. ನಿಮ್ಮದು ಸ್ಥಳ ಯಾವ ಊರು? ನಮ್ಮ ಸ್ಥಳ ದೇವನಹಳ್ಳಿ ತಾಲೂಕು ಬಿದ್ಲಿಪುರ ಅಂತ. ನಾವು ದೊಡ್ಡಬಳ್ಳಾಪುರಕ್ಕೆ ಬಂದು ಸುಮಾರು ಒಂದು 25-30 ವರ್ಷ ಆಯ್ತು ಸರ್. 25-30 ವರ್ಷ ಆಯ್ತು ಸರ್. ಇಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಂದು 30 ವರ್ಷ. ದೊಡ್ಡಬಳ್ಳಾಪುರದಲ್ಲೇ ಬಂದು ಇಲ್ಲೇ ಇದ್ದೀರಾ? ಹೌದು ಸರ್. ನೀವು ವೈರಲ್ ಮಾಡಬೇಕು ಅಂತ ಒಂದು ಯಾವುದೋ ಬರೋ ಕೆಲಸ ಮಾಡಂದ್ರ ಮೈ ಬಗ್ಸಿ ಬೆವ್ರು ಸುರಿಸ್ಬೇಕು ಅಂತ ಮಾಡಿದ್ರಲ್ಲ? ಹೌದು ಸರ್. ಅದು ನಿಮ್ಗೆ ಯಾರು ಹೇಳ್ಕೊಟ್ಟಿದ್ರು ಈ ಥರ? ಇಲ್ಲ ಸರ್, ಯಾರು ಹೇಳ್ಕೊಡ್ಲಿಲ್ಲ. ನೀವೇ ನಾವೇ ಕಷ್ಟ ಬೀಳ್ತಿದ್ವಿ. ಕೆಲವು ಜನ ಗಂಡು ಮಕ್ಳು ಕೆಲಸ ಮಾಡಲ್ಲ, ಫ್ಯಾಕ್ಟ್ರಿಗಳಿಗೆ ಹೆಣ್ಮಕ್ಳನ್ನ ಕಳಿಸ್ತಾರೆ. ನಾವು ಕಷ್ಟ ಬಿದ್ದು ಹೆಣ್ಮಕ್ಳನ್ನ ಸಾಕ್ಬೇಕಾ, ಹೆಣ್ಮಕ್ಳು ನಮ್ಮನ್ನ ಸಾಕ್ಬೇಕು ಸರ್. ಆದ್ರಿಂದ ಹೆಣ್ಮಕ್ಳು ತಂದೆ ತಾಯಿ ಮನೇಲೂ ಕಷ್ಟ ಬಿದ್ದು ಈತ ಗಂಡ ಮನೇಲೂ ಕಷ್ಟ ಬೀಳ್ಬೇಕಂತ ಹೇಳ್ಬಿಟ್ಟು ನನ್ಗೆ ಯಾಕೆ ಮನಸ್ಸು ನೋವು ಬಂದ್ಬಿಡ್ತು. ಅದಕ್ಕೆ ನಾವು ಕೆಲಸ ಮಾಡ್ತಾ ಈ ತರ ಅಂದ್ವಿ, ಬಂಡ್ರು ನಮ್ಮ ಮನೆ ಬಂಡ್ರು ತಂದೆ ತಾಯಿಗೆ ಅನ್ನ ಬಂಡ್ರು ಕೆಲಸ ಮಾಡಿ ಬಂಡ್ರು ಅಪ್ಪ ಚಪ್ಪಲಿ ಸೈಜ್ ಗೊತ್ತಾದ್ರಲ್ಲ. ಕೆಲವು ಜನ ಗಂಡ್ ಮಕ್ಳು ಕೆಲಸಕ್ಕೆ ಹೋಗಲ್ಲ ಗುರು. ಆದ್ರಿಂದ ನಾನು ಹೆಣ್ಮಕ್ಳೇ ಜಾಸ್ತಿ. ನೀವು ಎಲ್ಲಿ ನೋಡ್ರಿ ಗಾರ್ಮೆಂಟ್ಸ್ ಅಲ್ಲಿ ಅಪಾರ್ಟ್ಮೆಂಟ್ ಎಲ್ಲಿ ನೋಡ್ರಿ ಹೆಣ್ಮಕ್ಳೇ ಕೆಲ್ಸಕ್ಕೆ ಹೋಗ್ತಾರೆ. ಆದ್ರೆ ಗಂಡ್ ಮಕ್ಳು ಫಸ್ಟ್ ನಾವು ಒಳ್ಳೆ ಕೆಲಸದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಮದುವೆ ಆಗ್ತಾರೆ. ಆಮೇಲೆ 1 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಇವ್ರ ಬಂಡವಾಳ ಕುಡಿಯೋದು, ಅಲ್ಲಿ ಇಲ್ಲಿ ಮಳ್ಕೊಳ್ಳೋದು, ಫುಟ್ಪಾತ್ ಮೇಲೆ ಅಳಿಯೋದು. ಆಮೇಲೆ ಇವ್ರ ಗಂಡ ಸಂಸಾರ ಸಾಕಾಗಲ್ಲ, ಮಕ್ಕಳಾದ್ಮೇಲೆ ಸಂಸಾರ ಸಾಕ್ಬೇಕಲ್ಲ ಸರ್. ಅದರಿಂದ ಅವ್ರು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅವ್ರಿಗೆ ನೆಮ್ಮದಿ ಇಲ್ಲಲ್ಲ, ಅದರಿಂದ ಆ ತರ ಹೇಳ್ದೆ ಸರ್. ನೆಮ್ಮದಿ ಇಲ್ಲ ಸರ್. ಏನೋ ಇವಳಲ್ದ ಇನ್ನೊಬ್ಳು ಮದುವೆ ಆಗಿದೀವಿ ಅಂದ್ರೆ ಅದು ನಿಜಾನ ಸುಮ್ಮನೆ ಕಾಮಿಡಿಗೋಸ್ಕರ ಮಾಡಿದ್ರು? ಇಲ್ಲ, ಅದು ಇವಾಗ ನಮಗೂ ಜೀವನ ಕಟ್ಕೊಬೇಕಲ್ಲ ಸರ್. ಹೌದೌದು. ಆದ್ರಿಂದ ಜೀವನ ಕಟ್ಕೊಬೇಕು. ಈಗ ಅವ್ರು ಹೋದ್ರೆ ಅಂದ್ಬಿಟ್ಟು ನಾ ತಲೆ ಕಟ್ಸ್ಕೊಂಡು ರೋಡಲ್ಲಿ ಬೀದಿ ಬಿಕ್ಕರೆ ಆಗೋದಕ್ಕಿಂತ ನಾವು ಒಂದು ಜೀವನ ಕಟ್ಕೊಬೇಕಲ್ಲ ಸರ್. ಅದರಿಂದ ಮದುವೆ ಆದೆ ಸರ್. ಒಟ್ಟಿಗೆ 2 ಮದುವೆನಾ ಇವಾಗ? ಇದು 3ನೇ ಸರ್. ಇದು ಮೂರನೇ ಮದುವೆ ಆಗಿದೀವಿ. ಮೂರನೇ ಮದುವೆ ಆಗಿದ್ದೀರಾ? ಹೌದು. ಫಸ್ಟ್ನೇದು ಹೋದ್ರು? ಹೌದು ಸರ್. 2ನೇವ್ರು ಕೈ ಬಿಟ್ಟು ಹೋದ್ರು. ಈಗ 3ನೇವ್ರು ತಾಯಿಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರೆ, ಚೆನ್ನಾಗಿ ನಮ್ಮನ್ನ ಚೆನ್ನಾಗಿ ಸಾಕ್ತಾರೆ ಸರ್. ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರೆ, ಚೆನ್ನಾಗಿ ಸಾಕ್ತಾರೆ ಸರ್. ಅದು ನಾವು ಸುಮ್ನೆ ಕಾಮಿಡಿಗೆ ಮಾಡಿದ್ರು ನಿಜಕ್ ಮಾಡಿದ್ರ ಅಂತ ಕೇಳೋಣ ಅಂತ ಸರ್. ಇದೆಲ್ಲಾನು ಕಾಮಿಡಿಗೆ ಯಾರು ಮಾಡಲ್ಲ ಸರ್. ಯಾಕಂದ್ರೆ ಒಟ್ಟು ಇದು ಸೋಷಿಯಲ್ ಮೀಡಿಯಾ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಸುಳ್ಳು ಹೇಳಕ್ ಹೋಗಲ್ಲ. ಇದೆಲ್ಲ ಕಾಮಿಡಿನ ಅಲ್ಲ. ಯಾಕಂದ್ರೆ ಮೊಬೈಲ್ ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಅಂತ ಹೇಳ್ತಲ್ಲ, ಕೆಲವು ಹೆಣ್ಮಕ್ಳು ಕೆಟ್ಟೋಗ್ಬಿಟ್ಟಾರೆ, ಕೆಟ್ಟೋಗಿದ್ದಾರೆ. ಎಲ್ಲ ಹೆಣ್ಮಕ್ಳು ನಾನು ಹೇಳ್ತಲ್ಲ, ಅದ್ರಲ್ಲಿ ಕೆಲವು ಹೆಣ್ಮಕ್ಳು ಮೊಬೈಲ್ ಬಂದ್ಮೇಲೆ ಕೆಟ್ಟೋಗ್ಬಿಟ್ಟಿದ್ದಾರೆ. ಆದ್ರಿಂದ ನನಗೂ ಒಂದು ಜೀವನ ಕಟ್ಕೋಬೇಕಲ್ಲ ಸರ್. ನಿಜ ಜೀವನದಲ್ಲಿ ಏನೆಲ್ಲ ನಡೀತು, ಒಟ್ಟಿಗೆ ಫಸ್ಟ್ನೇವ್ರು ಬಿಟ್ಟು ಹೋದ್ರು, 2ನೇವ್ರು ಬಿಟ್ಟು ಹೋದ್ರು, 3ನೇವ್ರು ನಿಮ್ಮನ್ನ ಕೈ ಹಿಡ್ದು ಚೆನ್ನಾಗಿ ಈಗ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ ಇದ್ರೆ, ನಾವು ಹೆಚ್ಚಾಗಿ ನಾವು ಇದ್ದೀವಿ ಸರ್. ಮಕ್ಳು ಎಷ್ಟು ಜನ ಇದ್ದಾರೆ ನಿಮ್ಗೆ? ಇನ್ನ ಇಲ್ಲ ಸರ್, ಮಕ್ಳಿಲ್ಲ. ಇನ್ನ ಇಲ್ಲ ಸರ್. ಇವಾಗ ಫಸ್ಟ್ನೇವ್ರು ಮದುವೆ ಆಗಿ ಎಷ್ಟು ವರ್ಷ ನಿಮ್ಮ ಹತ್ರ ಸಂಸಾರ ಮಾಡಿ ಇದ್ರು? ಅವರೆಲ್ಲ ಒಂದು 3 ವರ್ಷ ಇದ್ರು ಸರ್. 3 ವರ್ಷ ಬಿಟ್ಟು 3 ವರ್ಷ ಸಂಸಾರ. ಇವತ್ತು ಸರ್ ಹೋಗುತ್ತೆ, ನಾಳೆ ಸರ್ ಹೋಗುತ್ತೆ ಅಂತ. ಯಾಕಂದ್ರೆ ಒಂದ್ ಹೆಣ್ಮಗು ಬಹಳ ಹಾಳು ಮಾಡ್ಬಾರ್ದು ಸರ್. ಅಲ್ಲ ಸರ್? ಹೌದು. ನಾವು ಈಗ ಹೆಣ್ಮಕ್ಳು ತಾಯಿಕ್ಕಿಂತ ಹೆಚ್ಚು ದೇವರು. ಹೆಣ್ಮಕ್ಳು ಒಂದು ಲಕ್ಷ್ಮಿ ಇದ್ದಂಗೆ. ಹೌದು. ಇವತ್ತು ಸರ್ ಹೋಗುತ್ತೆ, ನಾಳೆ ಸರ್ ಹೋಗ್ತಾರೆ ಅಂತ ನಾವು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀವಿ. ಆದ್ರನ್ನ ಅವ್ರು ಉಳಿಸ್ಕೊಂಡ್ಲಿಲ್ಲ. ಇವತ್ತು ಸರ್ ಹೋಗ್ತಾರೆ, ನಾಳೆ ಸರ್ ಹೋಗ್ತಾರೆ ಅಂತ 1 ವರ್ಷಕ್ಕದೆ, 2 ವರ್ಷ, 3 ವರ್ಷಕ್ಕದೆ ಸರ್ ಹೋಗ್ಲಿಲ್ಲ. ಇನ್ನೇನ್ ಮಾಡೋದು ಸರ್? ಇವಾಗ ನಾವು ಜೀವನ ಕಟ್ಕೊಬೇಕಲ್ಲ ಸರ್. ದೊಡ್ಡ ಹೆಂಡತಿ 3 ವರ್ಷ ನಿಮ್ಮ ಹತ್ರ ಸಂಸಾರ ಮಾಡಿ ಕೈ ಬಿಟ್ಟು ಹೋದ್ರು. ಸರ್. 2ನೇ ಹೆಂಡತಿ ಬಂದಾಗ ಅವ್ರು ಎಷ್ಟು ವರ್ಷ ಸಂಸಾರ ಮಾಡಿದ್ರು? ಅವ್ರು ಒಂದೇ ದಿವ್ಸಕ್ಕೆ ಸರ್. ಇನ್ನೇನು ನಾಳೆ ಮುಹೂರ್ತ ದಾರಿ ಅನ್ನಂಗೆ ಅವರು ನಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ರು ಸರ್. ಅವ್ರು ಮದುವೆ ಮಾಡ್ಕೊಂಡು ಇಷ್ಟ ಇಲ್ಲ ಅಂದ್ಬಿಟ್ರು ಸರ್. ಇಷ್ಟ ಇಲ್ಲ ಅಂತ ಅವರು ಕೈ ಬಿಟ್ಟು ಹೋದ್ರು. ಹೌದು. 3ನೇವ್ರು ನಿಮ್ಗೆ ಕೈ ಹಿಡ್ದಿದೆ ಸಂಖ್ಯೆಯಲ್ಲಿ. 3ನೇವ್ರು ನಿಮ್ಗೆ ಕೈ ಹಿಡ್ದಿದ್ದಾರೆ ಸರ್. ಎಷ್ಟು ವರ್ಷ ಆಯ್ತು ಹೊಸದಾಗಿ ಮದುವೆ ಆಗಿ? ಹೊಸದಾಗಿ ಮದುವೆ ಆಗಿ ಒಂದು 3 ವರ್ಷ ಆಯ್ತು ಸರ್. 3 ವರ್ಷ ಆಗಿ ಮಕ್ಕಳಿಲ್ಲ. ಇನ್ನ ಇಲ್ಲ. ಒಟ್ಟಿಗೆ ತಂದೆ ತಾಯಿನ ಚೆನ್ನಾಗಿ ಗಂಡ ಅಂಬೋದು ಒಂದು ಭಾವನೆ ಚೆನ್ನಾಗಿ ನಡೀತಾ. ಹೌದು ಸರ್.
ಅದೆಲ್ಲ ಆದಮೇಲೆ ನೀವು ಒಂದು ರೀಲ್ಸ್ ಮಾಡಿಬಿಟ್ಟಿದ್ರಿ. ಹೌದು ಸರ್. ನಾವು ಅದು ನಿಜ ಜೀವನನ ಇದು ಒಂದು ಸುಮ್ಮನೆ ಕಾಮಿಡಿನ ಅಂತ ಕೇಳಕ್ಕೆ ಬಂದರೆ ನಿಜ ಜೀವನದಲ್ಲಿ ನಿಮ್ಮ ನಡೆದಿರುವಂಥ ಘಟನೆ ಹೇಳ್ತಾ ಇದ್ದೀರಾ ಜನಕ್ಕೆ. ಯಾರೇ ಆಗಲಿ ಮದುವೆ ಆಗೋರಿಗೆ ಏನಂತ ಹೇಳಬೇಕು ಅಂತ ಹೇಳ್ತೀನಿ. ಇನ್ನೂ ಒಂದು ಸರ್, ಮದುವೆ ಆಗೋರು ಯಾರ್ಯಾರು ಮದುವೆ ಆಗ್ಬೇಕಂತಿದ್ದೀರೋ ಅವರು ಸಂಬಂಧಿಕರದಲ್ಲಿ ಮದುವೆ ಆಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ ಬಂಡವಾಳ ಸಂಬಂಧಿಕರಿಗೆ ಗೊತ್ತಿರ್ತದೆ. ಹೌದು. ಬಂದಿರ್ತಾನ ಬರ್ತಾನೆ ಬಿಡು, ಅವ್ನು ಕುಂತ್ಕೊಂತಾನೆ. ಅದೇ ಬೇರೆ ಸಂಬಂಧಿಕರ ಬೇರೆ ಸಂಬಂಧ ನೋಡಿ ಮದುವೆ ಆಗ್ರಿ, ಅಯ್ಯೋ ನನ್ ಗಂಡ ಬಂದ ಅಂತ ಭಯ ಇರುತ್ತೆ. ಅದೇ ಸಂಬಂಧಿಕರದಲ್ಲಿ ಮದುವೆ ಆದ್ರೆ 3 ಕಾಸು ಮರ್ಯಾದಿರಲ್ಲ. ಯಾಕಂದ್ರೆ ನಮ್ಮ ಬಂಡವಾಳ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಬಂಡವಾಳ ನಮ್ಗೆ ಗೊತ್ತಿರುತ್ತೆ. ಅವ್ರ ಬಂಡವಾಳ ನಮ್ಗೆ ಗೊತ್ತಿದ್ರು ನಾವು ಸಾಕ್ತಿವಂತ ಭರವಸೆ ಇರುತ್ತೆ. ಆದ್ರೆ ನಮ್ ಬಂಡವಾಳ ಅವ್ರು ಕಾಳಕಾಸ ಮಾಡ್ಕೊಂಡಿರ್ತಾರೆ. ಆದ್ರೆ ಇವು ನಿಜ ಜೀವನದಲ್ಲಿ ಹೇಳ್ಬೇಕಂದ್ರೆ ಸಂಬಂಧಿಕರದಲ್ಲಿ ಮದುವೆ ಆಗ್ಬಾರ್ದು ಸರ್. ಸಂಬಂಧಿಕರದಲ್ಲಿ ಬೇಕಿಲ್ಲ. ಹೌದು ಸರ್. ಹೋಗಿ ದೂರ ಒಂದು 15-20 ಕಿಲೋಮೀಟರ್ ಆಗಲಿ 50 ಕಿಲೋಮೀಟರ್ ದೂರದಲ್ಲಾದ್ರೆ ಅದು ನಂಬಿಕೆಯಿಂದ ನಮ್ ಗಂಡ ಭಯ ಭಕ್ತಿ ಇರುತ್ತೆ, ಯೋಗ ಇರುತ್ತೆ. ಅದು ಜೀವನ ಕಟ್ಕೊಂಡು ಚೆನ್ನಾಗಿರ್ತೀವಿ ಸರ್. ಹೌದು. ಇದು ಯಾವಾಗ ಹಿಂಗೆ ನಾವು ಸಂಬಂಧಿಕರು ಹಂಗೆ ಹಿಂಗೆ ಅಂದ್ಕೊಂಡು ಹೋಗ್ತೀವ, ನೀವು ಹೇಳ್ದಂಗೆ ಕಾಲಕ್ಕೆ ಕಸನೂ ಹಾಕ್ತಿವಿ, ಡಸ್ಟ್ಬಿನ್ನಾಗೂ ಇರ್ತೀವಿ. ಹೌದು ಸರ್. ನಾವು ಅವ್ರ ಕಾಲ ಕೆಲಸನೂ ಮಾಡ್ಬೇಕಾಗುತ್ತೆ. ಅವ್ರು ಹೇಳ್ದಂಗೆಲ್ಲ ಕೇಳ್ಬೇಕು. ಹೌದು. ನಮ್ಮ ಮಾತು ಒಂದ್ ಚೂರು ಬೆಳೆ ಇರಲ್ಲ. ಹೌದು. ಯಾಕಂದ್ರೆ ಬಾಮ ಊಟ ಇಕ್ಕಂದ್ರೆ ಬೇಕಾದ್ರೆ ಇಕ್ಕೋ ಅಂತಾರೆ. ಅದೇ ಹೊಸ ಸಂಬಂಧ ಆದ್ರೆ ನಮ್ಮ ಯಜಮಾನ ಬಂದ ಕೈಗೆ ನೀರ್ ಕೊಡ್ತಾರೆ, ಊಟ ಇಕ್ತಾರೆ, ಅಷ್ಟೇ ಪ್ರೀತಿಯಿಂದ ಭಾವಿಸ್ತಾರೆ ಸರ್ ನಮ್ನ. ನಿಮ್ದು ಸ್ವಂತ. ನೀವು ಅಷ್ಟೇ ದಯವಿಟ್ಟು ನೀವು ಯಾರು ಮದುವೆ ಆಗ್ಬೇಕಂತಿದ್ದೀರೋ ಸಂಬಂಧಿಕರಲ್ಲಿ ಆಗ್ಬೇಡಿ. ಯಾಕಂದ್ರೆ ನನಗೆ ಮನವರಿಕೆ ಆಗೈತೆ, ಅದರಿಂದ ನಾನು ಹೇಳ್ತಾ ಇದೀನಿ, ದಯವಿಟ್ಟು ಸಂಬಂಧಿಕರದಲ್ಲಿ ಆದ್ರೆ ಅಮ್ಮವ್ರ ಗಂಡ ಆಗ್ಬೇಕಾಗತ್ತೆ. ನೀವು ಅದನ್ನ ನೀವೇನಾದ್ರೂ ತಗೊಳ್ಳಿ. ಕೆಲವು ಜನ ಎಲ್ಲಾ ಸಂಬಂಧಿಕರು ಎಲ್ಲ ಹಂಗೆ ಇರಲ್ಲ, ಕೆಲವು ಸಂಬಂಧಿಕರೆಲ್ಲ ಆ ತರ ನಡೀತದೆ. 10% ಅಲ್ಲಿ 5% ಆತರ ನಡೀತದೆ. ನಿಜಾನು ಇರ್ತಾರೆ. ಅಮ್ಮವ್ರ ಗಂಡ ಆಗ್ಬೇಕಾಗತ್ತೆ, ಅವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತೆ. ಇರೋದು ಒಂದ್ 60 ವರ್ಷ ಬದುಕಿರ್ತೀವ, ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕಂದ್ರೆ ಹೊಸ ಸಂಬಂಧ ನೋಡಿ. ಯಾಕಂದ್ರೆ ಸಂಬಂಧಿಕರಲ್ಲಿ ನೋಡಕ್ ಹೋಗ್ಬೇಡಿ, ಹೊಸ ಸಂಬಂಧ ನೋಡಿ, ನಿಮ್ ಬಾಳ್ವೆ ಬಂಗಾರ ಆಗತ್ತೆ. ಹೌದು. ಈ ಸಂಬಂಧಗಳಲ್ಲಿ ಬೇಕೇ ಇಲ್ಲ. ಸಂಬಂಧನು ಚೆನ್ನಾಗಿ ನೋಡಿರ್ಬೇಕು, ಕಣ್ಣು ಮುಂದೆ ಬೆಳೆದಿರ್ಬೇಕು, ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ಹೌದು. ಅದು ಮೂಗ್ದಾರ ಹರಿದು ಬಸವನ್ ಬಿಟ್ಟಂಗೆ ಹೋಗಿರೋರ್ನಂತೂ ಮದುವೆ ಆಗ್ಲಕ್ಕೆ ಹೋಗ್ಬೇಡಿ. ಅವ್ರು ಯಾರನ್ನೋ ಪ್ರೀತಿಸಿ ಯಾರನ್ನೋ ಮದುವೆ ಆಗುತ್ತೆ. ಯಾಕಂದ್ರೆ ಹಿಂಗೆ ಹಾಸನಲ್ಲಿ ಒಂದು ಘಟನೆ ನಡೀತು ಮೊನ್ನೆ. ಮದುವೆ ಆಗ್ಬೇಕಾದ್ರೆ ತಾಳಿ ಕಟ್ಟುವಾಗ ಹಿಂಗಂದು ಅವ್ರದ್ದು ರಿಲೇಷನ್ ಬಂದು ಅವ್ರ ಮಾವ ಇದ್ದು, ಬೇಡಪ್ಪ ಕಟ್ಟಬೇಡ, ಇದು ತೊಂದರೆ ಆಗುತ್ತೆ. ಹಿಂದೆಲೆ ಅವನು ಬಂದ್ಬಿಟ್ಟು ಕರ್ಕೊಂಡೋಗಿ ಮದುವೆ ಆದ. ಇವನ್ ಬಾಳ ಏನಾಯ್ತು ನೋಡಿ. ಆದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಅವನು ಒಂಥರ ಇದ್ದಾನೆ. ಹಂಗಾಗುತ್ತೆ ಘಟನೆ ಅಂತ ನಾನ್ ಕೇಳ್ತೀನಿ. ಅಲ್ಲ ಸರ್, ಅವರು ಈಗ ಲವ್ ಮಾಡ್ತಾರೆ ಸರ್. ಲವ್ ಮಾಡಿದ್ಮೇಲೆ ಮದುವೆ ಮಾಡ್ಕೊಂಡ್ಲಿ. ಹೌದು. ಈಗ ಪಾಪ ಇವರು ಮದುವೆ ಅವತ್ ದಿನ ಹೆಣ್ ಕೇಳ್ಕೊಂಡ್ ಬರ್ಬೇಕಾದ್ರೆ ಯಾಕೆ ಸರ್ ಒಪ್ಬೇಕು? ಇಷ್ಟ ಇಲ್ದಿದ್ಮೇಲೆ ಯಾಕೆ ಒಪ್ಕೊಬೇಕು? ಈಗ ಊಟದ ಏನಾಯ್ತು, ಡೆಕೋರೇಷನ್ ಏನಾಯ್ತು, ಪೆಂಡಲ್ದ ಏನಾಯ್ತು, ಬಟ್ರದ ಏನಾಯ್ತು, ಎಲ್ಲಾರ್ಗು ಲಕ್ಷ ಕೊಟ್ಟು ನಾವು ಮದುವೆ ಚೌಟ್ರಿನ ಬುಕ್ ಮಾಡ್ತೀವಿ. ನೀವು ತಾಳಿ ಕಟ್ಟೋ ಟೈಮಲ್ಲಿ ನನ್ ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಆ ಹುಡುಗ 1 ರೂಪಾಯಿ ಕುಡಿಕಿರ್ತಾನೆ ಸರ್. ಈಗಿನ ಕಾಲದಲ್ಲಿ ಗಿಡದಿಂದ ಯಾರು ದುಡ್ಡು ಕಿತ್ಕೊಂಬರಲ್ಲ. ಕಷ್ಟ ಬಿದ್ದು ದುಡ್ದು 1-2 ಕಾಸು ಎತ್ತಿಕೊಂಡು ಇರ್ತಾರೆ. ಯಾಕಂದ್ರೆ ನಾನು ಒಂದ್ ಸಂಸಾರ ಆಗ್ಬೇಕು, ಒಂದ್ ಬಾಳ್ವೆ ಕಟ್ಕೊಬೇಕು ಅಂತ ಅವರು ದುಡ್ಡು ಕುಡಿಕೊಂಡು ಒಂದ್ ಸಂಸಾರ ಆಗ್ಬೇಕಂತ ಮದುವೆ ಮಾಡ್ಕೊಂಡ್ ಹೋಗ್ತಾರೆ. ಅವತ್ ದಿನದಲ್ಲಿ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತಿದ್ರೆ ಅದ್ರ ಕಡೆ ತಲೆನೇ ಆಗ್ತಾ ಇರಲ್ಲ. ಅವತ್ ದಿನ ಏನ್ ನೋಡ್ಬೇಕಾಗಾದ್ರೆ ಕೇಳಿದ್ರು ಹ್ಞೂ ಅಂತ ತಲೆ ಬಗ್ಸ್ಬಿಟ್ರು. ಅವತ್ ದಿನ ತಾಳಿ ಕಟ್ಟೋ ಟೈಮಲ್ಲಿ ನನ್ಗಿಷ್ಟ ಇಲ್ಲ ಅಂದ್ಬಿಟ್ರು. ಅವಾಗ ಊಟ ಎಲ್ಲ ಡೆಕೋರೇಷನ್ ಏನಾಯ್ತು, ಚೌಟ್ರಿದು ಬಾಡಿಗೆ ಏನಾಯ್ತು, ಎಲ್ಲ ಸುಮ್ನೆ ವೇಸ್ಟ್ ಆಗೈತಲ್ಲ ಸರ್. ಖಂಡಿತ ಇವ್ರ ಜೀವನನೂ ಹಾಳಾಗಾಯ್ತು. ಆದ್ರಿಂದ ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ರು ಈ ತರ ಮಾಡಕ್ ಹೋಗ್ಬೇಡಿ. ನಂಬಿಸಿ ಕತ್ಕೊಯ್ಯೋ ತರ ಆಗತ್ತೆ. ನಿಮ್ಗೆ ಇಷ್ಟ ಇದ್ರೆ ಅವತ್ತೇ ಒಪ್ಕೊಳ್ರಿ. ನಿಮ್ಗೆ ಇಷ್ಟ ಇಲ್ವಾ, ನಮ್ಗೆ ಇಷ್ಟ ಇಲ್ಲ ಅಂತ ಬಾಯ್ಬಿಟ್ಟು ಹೇಳ್ಬಿಡಿ. ಯಾಕಂದ್ರೆ ನೀವು ಧೈರ್ಯವಾಗಿ ಹೇಳ್ತೀನಿ, ಒಬ್ಬರನ್ನ ಮನಸ್ಸು ನೋಯ್ಸಕ್ ಹೋಗ್ಬೇಡಿ. ಅವ್ರು ನಿಮ್ನೇ ನೆನ್ಸ್ಕೊಂಡು ನಮ್ಗೆ ಹಿಂಗ್ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರು ಎಣ್ಣೆ ಹೊಡೆಯೋದಾಗ್ಲಿ ಇಲ್ಲ ನೇಣು ಹಾಕೋದಾಗ್ಲಿ ಮಾಡಿದ್ರೆ ಅವ್ರ ತಂದೆ ತಾಯಿಗೆ ಯಾರ್ರಿ ಹೊಣೆ? ಹೌದು. ತಂದೆ ತಾಯಿ ನಂಬ್ಕೊಂಡಿರ್ತಾರೆ. ಹೌದು. ನಮ್ ಮಗ ಏನೋ ಮದ್ವೆ ಮಾಡಿದ್ವಿ, ಸೊಸೆ ಹಿಂಗವಳೆ ಅಂತ ನಂಬ್ಕೊಂಡು ಮದ್ವೆ ಮಾಡ್ತಾರೆ. ನಂಬಿ ದ್ರೋಹ ಮಾಡ್ತಾರೆ. ಆ ದ್ರೋಹ ಮಾಡೋದ್ಕಿಂತ ಮುಂಚೆ ಏನ್ ಹೇಳ್ಬೇಕು, ಇಲ್ಲಪ್ಪ ಯಾರು ಕಣ್ಣು ಬಟ್ಟೆ ಏನ್ ಕಟ್ಟಿರಲ್ಲ ಸರ್. ಅವರು ಕಣ್ಣು ಬಟ್ಟೆ ಯಾರು ಕಟ್ಟಿ ನಿಮ್ ಮದುವೆ ಮಾಡಲ್ಲ. ನಿಮ್ಗೆ ಇಷ್ಟ ಇದೆ, ಇಷ್ಟ ಇದೆ ಅಂತ ಹೇಳಿ ಅದಕ್ಕೆ ಭಯ ಬೀಳೋದು.
ಇವಾಗ ನೀವು ದೊಡ್ಡರಾಗಿದ್ರೆ ವಯಸ್ಸಲ್ಲಿ ದೊಡ್ಡರಾಗಿದ್ರೆ ನಿಮ್ಗೆ ಇಷ್ಟ ಆಯ್ತಾ ಹ್ಞೂನ್ರಿ, ಇಷ್ಟ ಇಲ್ಲ ಅಂತ ಇಲ್ಲ ಅಂತೇಳಿ ಯಾರ್ಕೇನ್ ಭಯ ಬಿದ್ದು ನೀವು ಒಪ್ಕೊಂಡ್ಬೇಕಾಗಿಲ್ಲ. ಯಾಕಂದ್ರೆ ನಿಮ್ ಸಂಸಾರ ನೀವು ಕಟ್ಕೊಬೇಕು. ಏನ್ ಸರ್ ಸಂಸಾರ ಕಟ್ಕೊಂಡು ಇವ್ರು ಸಂಸಾರ ನಡೆಸ್ಬೇಕು, ಸಂಸಾರ ಇರೋರು. ಹೌದು, ಅದೇ ಮೇಲ್ ಬಿದ್ದು ಯಾರ್ಗ ಭಯ ಬಿದ್ದು ಮದುವೆ ಆಗ್ಬಾರ ಸರ್. ಇದು ಒಂದಿನ 2 ದಿನ 1 ವರ್ಷ 2 ವರ್ಷ ಸಂಸಾರ ಅಲ್ಲ. ಹೌದು ಸರ್. ಜೀವನ ಇರೋವರೆಗೂ ತಂದೆ ತಾಯಿನ ನೋಡ್ಕೊಂಡು ಸಂಸಾರ ಮಾಡೋ ಹೆಣ್ಣು ಯಾರು ಬರ್ತಾರ, ತಾಯಿ ತಂದೆ ಅಂತ ಹೇಳಿ ತಂದೆ ತಾಯಿನ ಬಿಟ್ಟು ಇಲ್ಲಿ ಬಂದಾಗ ಇವ್ರನ್ನು ತಂದೆ ತಾಯಿ ಪ್ರೀತಿ ಮಾಡ್ಬೇಕು. ಅಲ್ಲಿಗೆ ಹೋದಾಗ ಅವ್ರನ್ನೂ ಪ್ರೀತಿ ಮಾಡ್ಬೇಕು, ಇಲ್ಲಿ ಪ್ರೀತಿ ಮಾಡಿ ಯಾರು ಚೆನ್ನಾಗಿ ತಂದೆ ತಾಯಿನ ದೇವ್ರ ತರ ನೋಡ್ತಾರ ಅವ್ರ ಮೊಮ್ಮಕ್ಳುವರೆಗೂ ಅದೇ ರೀತಿ ಬರುತ್ತೆ. ಯಾರು ದ್ರೋಹ ಮಾಡ್ತಾರ ಇನ್ನ ದೇವ್ರು ಮಕ್ಕಳ ಹತ್ರ ದ್ರೋಹನೂ ಮಾಡಿಸ್ತಾನೆ. ಅಲ್ಲ ಸರ್, ನಾವೇನು ಇದನ್ನ ವಿಡಿಯೋ ಮಾಡ್ಬೇಕಂತ ಏನಿಲ್ಲ ಸರ್. ಹೌದು, ಅದು ಆಲ್ರೆಡಿ ಪ್ರಪಂಚಕ್ಕೆ ಗೊತ್ತಾಗೈತೆ. ಹೌದು, ಮದುವೆ ನಿಂತಾಗಿರೋದು ಎಲ್ಲರಿಗೂ ಗೊತ್ತಾಗೈತೆ. ಮಾಡ್ಬೇಡಿ. ಯಾಕಂದ್ರೆ ನಾವು ಒಂದ್ ಹೆಣ್ಮಕ್ಳನ್ನ ಬಾಳ್ನ ಹಾಳು ಮಾಡೋದ್ ಬೇಡ, ಹೆಣ್ಮಕ್ಳು ಒಂದ್ ಗಂಡ್ಮಕ್ಳು ಬಾಳ ಹಾಳು ಮಾಡೋದ್ ಬೇಡ. ಎಷ್ಟೊತ್ತು ಒಂದ್ 2 ಸೆಕೆಂಡ್ ಸರ್ ಬಾಳ ಹಾಳು ಮಾಡೋದು, ಆಮೇಲೆ ಜೀವನ ಪರ್ಯಂತರ ಅನುಭವಿಸ್ಬೇಕಾಗತ್ತೆ. ಆದ್ರಿಂದ 1 ರೂಪಾಯಿ ಕೂಡಿಕೊಂಡು ಯಾರೇನು ಗಿಡ ಯಾರು ಶ್ರೀಮಂತರಿರಲ್ಲ, ಎಲ್ಲ ಬಡವ್ರೆ ಕೂಲಿ ನಾಲಿ ಮಾಡಿ ಒಂದ್ ಜೀವನ ಕಟ್ಕೊಂಬೇಕಂತ ಮದುವೆ ಆಗ್ತಾರೆ. ಆದ್ರೆ ನೀವು ಯಾರಿಗೋ ಭಯ ಬಿದ್ದು ನೀವು ಒಪ್ಕೊಂಡ್ಬಿಡ್ತೀರ, ಆಮೇಲೆ ತಾಳಿ ಕಟ್ಟೋ ಟೈಮಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಇವ್ರ ಗತಿ ಏನಾಗಬೇಕು? ಅದೇ ಇವಾಗ ನಿಮ್ ಪರಿಸ್ಥಿತಿ ಹೆಂಗೆ ಮಾಡಿ ಹೋದ್ರು. ಹೌದು ಸರ್, ಹಂಗೆ ಆಗಿದೆ ಸರ್. ನಮ್ದು 2 ಹೆಂಡತಿಯರು ಕೈ ಬಿಟ್ಟು ಹೋದ್ಮೇಲೆ 3ನೇ ಹೆಂಡತಿ ಚೆನ್ನಾಗಿ ಕೈ ಹಿಡ್ದು ನಿಮ್ಮನ್ನ ಸೇವೆ ಮಾಡ್ತಾವ್ರೆ. ಅವ್ರಿಗೂ ನಿಮ್ ತಾಯಿ ಸೇವೆನೂ ಮಾಡ್ತಾವ್ರೆ. ನೀವು ನೋಡಿ, ನಿಮಗೆ ಹೆಂಡತಿನೇ ಇಲ್ಲ ಅಂದ್ರೆ ನೀವೇ ತಾಯಿ ಹತ್ರ ಇರ್ಬೇಕಾಯ್ತು. ಏನ ನನ್ನ ಗಂಡ ನಮ್ಮ ಅತ್ತೆ ಅಂತ ಹೇಳಿ ಅವ್ರು ಸೇವೆ ಮಾಡ್ಕೊಂಡವ್ರಲ್ಲ, ಅವ್ರಿಗೆ ಒಳ್ಳೆ ಕೃತಜ್ಞೆ ತಿಳಿಸ್ಬೋದು. ನೋಡಿ, 2ನೇವ್ರು ಬಿಟ್ಟು ಹೋದ್ರು 3ನೇವ್ರ ಕೈ ಹಿಡ್ದು ನಿನ್ನ ಚೆನ್ನಾಗಿ ಪೋಷಣೆ ಮಾಡ್ತಾವ್ರ ಅಂದ್ರೆ ಆ ತಾಯಿ ದೇವರೇ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಶ್ರೀನಿವಾಸನೇ ನಿಮಗೆ ಕಳಿಸ್ಕೊಟ್ಟೇವನೆ. 3ನೇ ಹೆಂಡತಿ ನಿನ್ ಕೈ ಹಿಡಿತಾಳೆ ಅಂದ್ರೆ 3 ನಾಮ ಅಂದ್ರೆ 3 ನಾಮಕ್ಕಿಂತ ದೊಡ್ಡ ದೇವ್ರು ಯಾರು ಇಲ್ಲ. 3ನೇ ಹೆಂಡತಿ ದೊಡ್ಡವ್ರು ಯಾರು ಇಲ್ಲ. ಯಾರು ಏನ್ ಹೇಳಿದ್ರು ಕೇಳೋವಂಥವ್ರು ಆಗಲ್ಲ. 3ನೇ ಹೆಂಡತಿ ಪೋಷಣೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ. ಅದಕ್ಕೆ ನಿಮ್ ತಂದೆ ಹೆಸರು? ನಮ್ಮ ತಂದೆ ಹೆಸರು ಗೋಪಾಲಪ್ಪ ಸರ್. ತಂದೆ ಹೆಸರು ಗೋಪಾಲಪ್ಪ. ಇದಾರ ತಂದೆ? ಇಲ್ಲ ಸರ್. ತಾಯಿ ಇದಾರ? ತಾಯಿ ಇದ್ದಾರೆ. ಏನೋ ಇವತ್ತು ಹಾಸ್ಪಿಟ್ಲಿಗೆ ನೋಡಿ ವೀಕ್ಷಕರೇ, ನಾನು ಫೋನ್ ಮಾಡ್ಕೊಂಡು ಬಂದಿದ್ದೆ, ಪ್ಯಾಸೆಂಜರ್ ಕಾಲ್ ಮಾಡ್ಕೊಂಡು ಬಂದಾಗ ದೇವದೇವ್ ಹತ್ರ ಇದ್ದೀವಿ ಬನ್ನಿ ಅಂದರು. ಅವ್ರನ್ನ ನಾನು ಕಲಿಬೇಕು, ಅವ್ರ ಹತ್ರ ಮಾತಾಡಬೇಕು, 1-2 ಸಿಂಪಲ್ಲಾಗಿ ಒಂದು ಪ್ರಶ್ನೆಗಳು ಕೇಳಬೇಕು. ಸೋಷಿಯಲ್ ಮೀಡಿಯಾ ಯಾವುದೇ ಒಂದು ಕೆಲಸ ಮಾಡೋದಾಗಲಿ ಎಲ್ಲ ಒಂದು ಚೆನ್ನಾಗಿ ಮಾಡ್ತಾರೆ. ಒಂದು ರೀಲ್ಸಲ್ಲಿ ವೈರಲ್ ಆಗುತ್ತೆ, ವೈರಲ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಕಲ್ತ್ಕೊಂಡು ಒಂದು ವಿಶೇಷವಾದ ಒಂದು ಘಟನೆಯಲ್ಲಿ ಇವರು ಒಂದಿನ ಮುಂದೆ ಬರುತ್ತಾರೆ ಸೋಷಿಯಲ್ ವರ್ಕಲ್ಲಿ. ಅದಕ್ಕಾಗಿ ನಾನು ಇವ್ರನ್ನ ಭೇಟಿ ಆಗಬೇಕು ಅಂತೇಳಿ ಬಂದು ಮಂಜಣ್ಣವ್ರನ್ನ ಭೇಟಿಯಾಗಿದ್ದೀವಿ. ಅದಕ್ಕೋಸ್ಕರ ನೋಡಿ, ಪಾಪ ತಾಯಿನ ಹಾಸ್ಪಿಟ್ಲಲ್ಲಿ ಹಾಕಬಂದು ಏನೋ ಚಿಕಿತ್ಸೆ ಕೊಡಿಸ್ತಾವ್ರೆ. ಆ ತಾಯಿ ಚೆನ್ನಾಗಾಗಲಿ ಅಂತ ಎಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡಿ ತಾಯಿ ಬೇಗ ಬರಲಿ, ಗುಣಮುಖ ಆಗಿ ಬರಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಏನು ಹೇಳ್ತೀರಿ ಹೇಳಿ ತಾಯಿ ಬಗ್ಗೆ, ತಂದೆ ಬಗ್ಗೆ? ನೋಡಿ ಸರ್, ನಾವು ಚಿಕ್ಕ ವಯಸ್ಸಲ್ಲಿ ತಾಯಿ ಮಗನಿಗಿಂತ ಮಗ ನನ್ಗೆ ಊಟ ಹಾಕ್ತಾನೆ, ನಮ್ಗೆ ಸತ್ ಮೇಲೆ ಕೊಳ್ಳಿ ಇಕ್ತಾನೆ ಅಂತ ಪ್ರೀತಿಯಿಂದ ಎಚ್ಚೆತ್ತವಾಗಿ ನಮ್ಗೆ ಸಾಕ್ತಾರೆ. ಅರೆ ಕೆಲವು ಹೆಣ್ಣು ಗಂಡು ಮಕ್ಕಳು ತಾಯಿನ ಕಾಲ್ ಕಸ, ಯಾಕಂದ್ರೆ ಹೆಂಡತಿ ಬಂದ್ಮೇಲೆ ತಂದೆ ತಾಯಿನ ಯಾರು ಸಾಕಲ್ಲ ಸರ್. ಹೌದು, ತಂದೆ ತಾಯಿನ ಯಾರು ಸಾಕಲ್ಲ. ಯಾಕಂದ್ರೆ ಹೆಂಡತಿ ಬಂದ್ಮೇಲೆ ಹೆಂಡತಿಯಿಂದನೇ ಹೋಗ್ಬಿಡ್ತಾರೆ. ಏಯ್ ತಂದೆ ತಾಯಿನ ಯಾಕೆ ಊಟ ಹಾಕ್ಬೇಕು, ಅವ್ರ ಬಟ್ಟೆ ಹಾಕಿ ಹೋಗ್ಬೇಕು, ಬಾಡಿಗೆ ಮನೆ ಮಾಡೋಣ ಅಂತ ಕಿವಿ ಚುಚ್ಚುತ್ತಾರೆ. ಕೆಲವು ಹೆಣ್ಮಕ್ಳು ಮದುವೆ ಆಗ್ಬಿಟ್ಟು ಬೇರೆ ಸಂಸಾರ ಮಾಡೋಣ, ತಂದೆ ತಾಯಿ ನಾವು ಸಾಕಲ್ಲ ಅಂತ ಕಿವಿ ಚುಚ್ಚುತ್ತಾರೆ ಗಂಡಂದ್ರಿಗೆ. ನೋಡಿ, ಒಂದ್ ಮಾತು ಹೇಳ್ತೀನಿ, ನೀವು ಯಾರೇ ಆಗ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂತೀನಿ ಅನ್ನಂಗಿದೆ ಮದುವೆ ಆಗಿ, ತಂದೆ ತಾಯಿನ ನೋಡ್ಕೊಂಡಕ್ ಹೋಗಿದ್ಮೇಲೆ ಅವ್ರ ಏನ್ಕ್ರಿ ನಾವು ಮದುವೆ ಆಗ್ಬೇಕು? ತಂದೆ ತಾಯಿನೇ ಮೇನು. ತಂದೆ ತಾಯಿನ ದೂರ ಮಾಡ್ಕೊಂಡು ಎಂಟಿ ಸೆರಗಿಡ್ಕೊಂಡು ಹೋಗೋರು ಗಂಡಸ್ರಲ್ಲ. ನಿಜವಾಗ ಹೇಳ್ತೀನಿ, ನಾನು ಇವತ್ತೆಲ್ಲ ಹೇಳ್ತಿದ್ದೀನಿ, ಇದು ಸಾರಿ ಹೇಳ್ತಿದ್ದೀನಿ, ಎಂಟಿಯಿಂದ ಹೋಗೋರು ನಿಜವಾಗ ಗಂಡಸ್ತನಲ್ಲ ಇದು. ಅದೇನೋ ಸೆರಗಿಡ್ಕೊಂಡು ಹೋಗ್ತೀರಂತ್ರಲ್ಲ, ಆ ಲೆಕ್ಕಕ್ಕೆ ಹೋಗತ್ತೆ. ನಿಮ್ ತಾಯಿ ನಮ್ ತಾಯಿ ಒಂದೇ ಅಂತ ಹೇಳ್ಬಿಟ್ಟು ಅವ್ರು ಸೇವೆ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಗುಣ ಯಾವ್ದಿಲ್ಲ ಸರ್ ಬೇರೆನಿಗೂ. ಹೌದು, ಖಂಡಿತ. ಅದಕ್ಕೋಸ್ಕರ ನೋಡಿ, ರೈತರು ಎಲ್ಲ ಹಳ್ಳಿ ಕಡೆ ರೈತರುಗಳು ಕೆಲಸ ಮಾಡೋದು ಬಿಟ್ಟು ಎಲ್ಲ ಬೆಂಗಳೂರಿಗೆ ಬಂದರೆ ಅನ್ನ ಕೊಡೋನು ಯಾರು ಇರ್ತಾನೆ? ಎಲ್ಲ ಬರೀ ಬೆಂಗಳೂರಿಗೆ ಬಂದರೆ ಅಲ್ಲಿ ದುಡ್ದಾಕನ್ ಯಾರು ಹೇಳಿ? ಈಗ ಸರ್, ಈಗ ಇನ್ನೊಂದು ಸರ್, ಈಗ ಇಂಜಿನಿಯರ್ಸ್ಲೇ ಬೇಕು, ಡಾಕ್ಟರ್ಸೇ ಬೇಕು ಅಂತಾರೆ, ರೈತರಿಗೆ ಯಾರು ಏನು ಕೊಡ್ತಾ ಇಲ್ಲ. ಅದೇ ಕೊಡ್ತಾ ಇಲ್ಲ. ಇಂಜಿನಿಯರ್ಸ್ ಬೇಕು, ಡಾಕ್ಟರ್ಸ್ ಬೇಕು ಅಂತಾರೆ. ಆಯ್ತು, ಇಂಜಿನಿಯರ್ಸ್ಗೆ ಕೊಡ್ತೀವಿ, 60,000 ರೂಪಾಯಿ ಸಂಬಳ ಬರುತ್ತೆ. ಇಂಜಿನಿಯರ್ಸ್ಗಾಗ್ಲಿ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಆ ದುಡ್ಡು ತಗೊಂಡು ನೀವು ಚಿಂತೀರಾ?
ತಿನ್ನಕ್ಕಾಗಲ್ಲ. ತಿಂದ್ರೆ ನೋಡ ನಿಮ್ ಕೈಲಾದ್ರೆ. ಆಗಲ್ಲ. ಅದೇ ರೈತ ಬೆಳೆದಿದ್ದ ಒಂದೊಂದು ಹಗ್ಲು ನೀವು ಅನ್ನ ದೇವ್ರ ಕಣ್ಣು ಹೊತ್ಕೊಂಡ್ ತಿಂತೀರಿ. ಯಾಕಂದ್ರೆ ರೈತರಿಗೆ ಏನು ಕೊಡಲ್ಲ ಅಂದ್ಮೇಲೆ ನೀವು ಹೌದು ಫಸ್ಟ್ ರೈತರು ಕೊಟ್ರೆ ತಾನೇ ನೀವು ಗಂಟ್ಲ ಕಾಣ ಒಳ್ಳೆ ರುಚಿಯಾಗಿ ಅಡಿಕೆ ಮಾಡ್ಕೊಂಡ್ ತಿನ್ನೋದು. ಹೌದು. ತರಕಾರಿ ಬೆಳೆದ್ರೇನೆ ರೈತ ತಿಂದ್ರೇನೆ ಬೆಳೆದ್ರೇನೆ ನೀವೆಲ್ಲ ತಿನ್ನೋದು. ಯಾಕೆ 60 ರೂಪಾಯಿ 70 ರೂಪಾಯಿ ಸಂಬಳ ಬರುತ್ತಲ್ಲ, ದುಡ್ಡನ್ನ ತಟ್ಟೆಗೆ ಹಾಕೊಂಡ್ ತಿಂದ್ರೆ ನೋಡೋಣ. ಯಾಕಂದ್ರೆ ತಿನ್ನಕ್ಕಾಗಲ್ಲ. ದುಡ್ಡನ್ನ ತಿನ್ನಕ್ಕಾಗಲ್ಲ ಸರ್. ಎಲ್ಲಿ ಹೋದ್ರು ನಮ್ಮ ರೈತ ಬೆಳೆದಿರೋ ಅನ್ನನೇ ಬೇಕು, ತರಕಾರಿನೇ ಬೇಕು. ಹೌದು. ಅದ್ ಬಿಟ್ಬಿಟ್ರೆ ನಮ್ಮ ರೈತರಿಗೆ ಯಾರು ಹೆಣ್ಣು ಕೊಡಲ್ಲ. ಅವ್ರನ್ನ ಕೊಟ್ರೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ರೈತರ ಮಕ್ಳು ಕೊಟ್ರೆ ಸರ್ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ. ನೀವು 60 ಲಕ್ಷ 70 ಲಕ್ಷ ಸಾವಿರ ಗಟ್ಲೆ ಸಂಬಳ ಬರ್ತದೆ ಅಂತ ಯೋಚನೆ ಮಾಡಕ್ ಹೋದ್ರೆ ಹೌದು ಅದ್ರಲ್ಲಿ ಎಷ್ಟೇ ಇರುತ್ತೋ ಕಾಯಿಲೆ ಬರುತ್ತೆ. ಅವನೇನ ಗಂಡನ ಸುಖವಾಗಿ ಸಾಕ್ತಾನೆ. BP ಶುಗರ್ ಕುಂತಿ ಜಾಗದಲ್ಲಿ ಕೆಲಸ ಮಾಡಲ್ಲ, ಕುಂತಿ ಜಾಗದಲ್ಲ ಕೊಲೆಸ್ಟ್ರಾಲ್ ಉಟ್ಕೊಂಡು ಕಾಯಿಲೆ ಬರುತ್ತೆ. ಅವನು ರೈತ ಆದ್ರೆ ಬಿಸಿಲು ಗಾಳಿ ಅಂದಿರ ದುಡಿತಾನೆ, ಯಾವ ಕಾಯಿಲೆನೂ ಬರಲ್ಲ. ಅದೇ ನೀವು ಸಂಬಳ ತಗೊಂಡು ಮನೆ ಇಟ್ಕೊಂಡಿರ್ತಾರಲ್ಲ, ಕುಂದ್ಕೊಂಡು ಜೀರ್ಣ ಮಾಡಕ್ಕಾಗಲ್ಲ ಊಟ, ಆ ತರ ಕುಂದ್ಕೊಂಡು ಮನೇಲಿ ಇರ್ತಾರಲ್ಲ, ನಿಮ್ಗೆ ಬರಬಾರ್ದು ಕಾಯಿಲೆ ಬರುತ್ತೆ. ದೇವ್ರನ್ನ ಹೇಳ್ತೀನಿ, ರೈತರನ್ನ ಮದುವೆ ಆಗಿ ಎಲ್ಲಾರ್ಗು ದೇಶಕ್ಕೆ ಬೆನ್ನೆಲುಬಾಗಿರೋ ರೈತರನ್ನೇ ಮದುವೆ ಆಗ್ರಿ. ಫಸ್ಟ್ ಹೋಗಿ 60,000 70,000 1 ಲಕ್ಷ ಕೊಡೋ ಸಂಬಳ ಕೊಡೋರ್ನ ಮದುವೆ ಆದ್ರೆ ದುಡ್ಡೆಲ್ಲ ಮುಖ್ಯ, ಅನ್ನ ಬೇಕಾದ್ರೆ ಮುಖ್ಯ. ಇವಾಗ ನಾನೊಂದು ಪ್ರಶ್ನೆ ಹೇಳ್ತೀನಿ. ರೈತರು ದುಡಿದ್ರೆ ಇವಾಗ ಬೆಂಗಳೂರಲ್ಲಿ ಬರ್ತಾರೆ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಎಲ್ಲಾರು ಬಂದು ಬೆಂಗಳೂರಿಗೆ ಸೇರಿದೆ. ಹಳ್ಳಿ ಕಡೆ ಅನ್ನ, ರೈಸು, ಭತ್ತ, ರಾಗಿ, ಹಲವು ನಮಗೆ ಬೇಕಾಗ ಪದಾರ್ಥನ ಬೆಳಿದಂಗೆ ಯಾರು ಆದಾಗ ದುಡ್ಡು ರಾಶಿ ಇದ್ರೂ ಅನ್ನ ಸಿಗಲ್ಲ. ಅವಾಗ ಏನು ಮಾಡ್ತಾರೆ? ರೈತನೇ ಬೇಕು ಅಂತ ಬರ್ತಾರೆ. ಸರ್ ರೈತರೇ ಬೇಕು ಸರ್, ರೈತರೇ ಬೇಕು ಅಂತಾರೆ. ಅನ್ನ ತಿನ್ಬೇಕು, ಅದು ತಿನ್ಬೇಕು. ಅನ್ನ ದುಡ್ಡು ತಗೊಂಡು ಏನು ಮಾಡ್ತೀಯ? ರಾಶಿ ಹಾಕ, ಅನ್ನ ಸಿಗಲ್ಲ. ದುಡ್ಡು ಸಿಗುತ್ತೆ, ಅನ್ನ ಸಿಗಲ್ಲ. ಅನ್ನ ಯಾರು ಬೆಳೆದು ಅನ್ನವನ್ನು ಕಳಿಸ್ತಾವ್ರೋ ಅಂಥವ್ರಿಗೆ ನಾವು ಕೃತಜ್ಞತೆ ತಿಳಿಸ್ಬೇಕು ನೋಡಿ. ಅಷ್ಟು ಒಂದು ಇದೆ. ಎಷ್ಟು ಆಯ್ತಮ್ಮ ಅದು? ವೀಕ್ಷಕರೇ, ಇದು ಫಸ್ಟ್ನೇ ವಿಡಿಯೋ. ಇನ್ನೊಂದು 5 ನಿಮಿಷದ್ದೊಂದು ಮಾಡ್ತೀವಿ, ಅದನ್ನು ನೋಡ್ತಾ ಇರಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ಬರ್ತಾ ಇರ್ತೀವಿ ವೀಕ್ಷಕರೇ. ಜೈ ಹಿಂದ್, ಜೈ ಕರ್ನಾಟಕ.